ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲ್ಲೂಕಿನ ಪೆಗಳಪಲ್ಲಿ ಗ್ರಾಮದಲ್ಲಿ ಶತಮಾನಗಳ ಇತಿಹಾಸವಿರುವ ಕೆರೆ ಮತ್ತು ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಗ್ರಾಮದ ವ್ಯಕ್ತಿಯೊಬ್ಬರು ಸಾರ್ವಜನಿಕ ರಸ್ತೆ ಹಾಗೂ ಕೆರೆಕಟ್ಟೆಯನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡಿದ್ದರೂ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೆಗಳಪಲ್ಲಿ ಗ್ರಾಮದ ನಿವಾಸಿ ಸುಬ್ರಮಣಿ ಎಂಬುವವರು ಕೆರೆಗೆ ಸಂಬಂಧಿಸಿದ ಕೆರೆಕಟ್ಟೆ ಹಾಗೂ ಸಂಪರ್ಕ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ರಾತ್ರೋರಾತ್ರಿ ಜೆಸಿಬಿ ಬಳಸಿ ಸುಮಾರು 80 ಅಡಿಗಳಷ್ಟು ಕೆರೆಕಟ್ಟೆಯನ್ನು ನಾಶಪಡಿಸಿ ತಮ್ಮ ಜಮೀನಿಗೆ ಸೇರಿಸಿಕೊಂಡಿದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ತಾಲ್ಲೂಕು ಆಡಳಿತಕ್ಕೆ ದೂರು ನೀಡಿದರೂ ಅಧಿಕಾರಿಗಳು ಕೇವಲ ಭೇಟಿ ನೀಡಿ ಹೋಗಿದ್ದಾರೆಯೇ ಹೊರತು ಯಾವುದೇ ಕ್ರಮ ಕೈಗೊಂಡಿಲ್ಲ. ವೆಂಕಟರಾಜು ಅಂತ, ಇದು ಸುಮಾರು ಅಂತಂದರೆ ನಮ್ಮ ಗ್ರಾಮ ಹುಟ್ಟುವುದಕ್ಕಿಂತ ಮುಂಚೆ ಇರ್ತಕ್ಕಂಥ ಒಂದು ಕೆರೆ, ಇದು ದೇವರ ಕೆರೆ ಅಂತ. ಇದು ಕೊರ್ನಳ್ಳಿ ಹೆಸರಿನಲ್ಲಿ ಐತೆ. ಆದ್ರೂ ಈ ಕೋಡಿಯಿಂದ ಮುಂದೆ ಈಚೆ ಒಂದು 300 ಅಡಿ 350 ಅಡಿ ಸುಬ್ರಹ್ಮಣಿ ಸಣ್ಣಪ್ಪು ಸಂಜೀವಪ್ಪ ಅನ್ನೋ ವ್ಯಕ್ತಿ ನನ್ನ ಸ್ವಂತ ಜಮೀನಲ್ಲಿದೆ, ಸರ್ವೆ ನಂಬರಲ್ಲಿದೆ ಅಂತ ಕಟ್ಟೆ ಕಿತ್ತಾಕಿರುತ್ತಾನೆ. ಇದರಿಂದ ಸುಮಾರು ಆ ಕಟ್ಟೆ ಕೆಳಗಡೆ ಇರ್ತಕ್ಕಂಥ ಸುಮಾರು 100 ಎಕರೆ ನೀರು ಬಂದು ಎಲ್ಲ ಕೊಚ್ಕೊಂಡು ರೈತರು ಹಾಳಾಗ್ತಾರೆ. ಇದನ್ನು ತಹಸೀಲ್ದಾರ್ಗೂ ಮತ್ತು ಎಮ್.ಐಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಆದರೂ ಇದುವರೆಗೂ ಅವ್ರು ಯಾರೂ ಇನ್ನೂ ಆಕ್ಷನ್ ತಗೊಳ್ಳಿಲ್ಲ. ಅದಕ್ಕಾಗಿ ಪೇಪರ್ ಮುಖಾಂತರ ಎಲ್ರಿಗೂ ತಿಳಿಸೋಣ, ಇದಕ್ಕೆ ನ್ಯಾಯ ಸಿಗಬೇಕು ಅಂತ. ಇದರಲ್ಲೂ ಸಿಗಲಿಲ್ಲ ಅಂತಂದರೆ ನಾವು ತಾಲೂಕು ಆಫೀಸ್ ಹತ್ರ ಸತ್ಯಾಗ್ರಹ ಆದರೂ ಮಾಡಿ ನ್ಯಾಯ ಸಿಗೋ ತನಕ ನಾವು ಇದನ್ನು ಬಿಡುವುದಿಲ್ಲ ಅಂತ ಗ್ರಾಮಸ್ಥರ ಪರವಾಗಿ ಮತ್ತು ಇದರ ಪರವಾಗಿ ಹೇಳ್ತಾ ಇದ್ದೀವಿ. ಕೆರೆಗೆ ದಾರಿ ಯಾವುದು? ಕಾಲುವೆ ಪೆಗಳಪಲ್ಲಿಯಿಂದ ಕೆರೆ ಕಡೆ ಕಾಲುವೆ, ಸ್ಮಶಾನಕ್ಕೆ ಹೋಗ್ತಕ್ಕಂಥ ದಾರಿ, ಇದನ್ನೆಲ್ಲ ಉತ್ತುವಾರಿ ಮಾಡಿಕೊಂಡು ಇದು ಅಧ್ವಸ್ತ ಮಾಡಿರ್ತಾನೆ. ಅದ್ರ ಬಗ್ಗೆ ದುಡ್ಡು ನೀಡಿದ್ರೂ ಸರ್ಕಾರ ನಮಗೆ ಇದುವರೆಗೂ ಯಾವುದೇ ಥರ ಅನುಕಂಪ ತೋರಿದಿಲ್ಲ, ನ್ಯಾಯ ಇನ್ನೂ ಸಿಗಲಿಲ್ಲ. ಇನ್ನು ಒತ್ತುವರಿಯಿಂದಾಗಿ ಪುರಾತನ ಕಾಲದಿಂದಲೂ ಮಳೆ ನೀರು ಕೆರೆಗೆ ಹರಿಯುತ್ತಿದ್ದ ರಾಜಕಾಲುವೆ ಈಗ ಸಂಪೂರ್ಣವಾಗಿ ಮುಚ್ಚಿಹೋಗಿದೆ. ಅಷ್ಟೇ ಅಲ್ಲದೆ ಗ್ರಾಮದ ಸ್ಮಶಾನಕ್ಕೆ ಹೋಗುವ ದಾರಿಯನ್ನು ಸಹ ಬಂದ್ ಮಾಡಿರುವುದರಿಂದ ಅಂತ್ಯ ಸಂಸ್ಕಾರದ ವೇಳೆ ಜನರು ಪರದಾಡುವಂತಾಗಿದೆ. ಅಧಿಕಾರಿಗಳ ವಿಳಂಬ ಧೋರಣೆ ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದ್ದು, ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ ನೀಡಿದ್ದಾರೆ. ಇದೊಂದು ದೇವರ ಕೆರೆ ಅಂತ ದೊಡ್ಡ ಕೆರೆ, 130 ಎಕರೆ 120 ಎಕರೆ ಇದೆ ಅಂತ ಹೇಳ್ತಾವ್ರೆ. ಇದು ಈ ಕೆರೆಗೆ ಒಂದು 10 ಕೆರೆಯಿಂದ ಚಿಕ್ಕ ಕೆರೆಗಳೆಲ್ಲ 10 ಕೆರೆಯಿಂದ ನೀರು ಬಂದು ಇಲ್ಲಿ ನಿಲ್ಲಿಸುವಂಥ ದೊಡ್ಡ ಕೆರೆ ಇದು. ಊರಿಂದ ನೀರು ಬರೋಕ್ಕೆ ಕಾಲುವೆ ಇಲ್ಲ, ಕಾಲುವೆ ಎಲ್ಲ ಮುಚ್ಚಾಕವ್ರೆ. ಇದು ಎಲ್ಲಿ ದಾರಿನೂ ಇಲ್ಲ, ಮಶಾನಕ್ಕೆ ದಾರಿ ಇದೆ, ಇಲ್ಲಿ ಮಶಾನಕ್ಕೆ ದಾರಿ ಎಲ್ಲ ಮುಚ್ಚಿಬಿಟ್ಟಿದ್ದಾರೆ, ಮುಚ್ಚಾಕ್ತಾರೆ ಅಂತ ಹೇಳ್ತಾವ್ರೆ. ಅದಕ್ಕೆ ಇವಾಗ ನಮಗೆ ಪರಿಹಾರ ಬೇಕಂತ ನಾವು ಹೇಳ್ತೀವಿ. ನೀವೇನಾದ್ರೂ ಕೇಳಿದ್ರ ಇದು ದಾರಿ ಮುಚ್ಚಾಕಿರೋದು ಯಾಕೆ? ನೀವು ಇಲ್ಲ, ನಾವು ಏನಾದರೂ ಬಿಲ್ ಏನಾದರೂ ಕೊಟ್ಟರೆ ನಾನು ಮಾಡ್ತೀನಿ ಅಂತ ಹೇಳ್ತಾವ್ರೆ ಅಷ್ಟೇ. ಇದು ನಮ್ಮ ಸ್ವಂತ ಜಮೀನಲ್ಲಿದೆ, ಸರ್ವೆ ನಂಬರಲ್ಲಿದೆ ಅಂತ ಕಟ್ಟೆನೂ ಎಲ್ಲ ಕಿತ್ತಾಕಿ ದಾರಿ ಮುಚ್ಚಿಬಿಟ್ಟಿದೆ.